ನನ್ನ ಮಗ ಪೆಂಗ ಕಾಯ್ತೀನಿ ಅಂತ ಹೋದ ಆ ಶಂಕರಪ್ಪನ ಹೊಲ್ದಾಕಿ ಹೆಂಗೋ ಅವನು ಅಲ್ಲೆಲ್ಲೋ ಇದ್ದಾನೆ, ಯಾರು ಬರಲ್ಲ, ಅವನು ಹೆಂಡ್ತಿನೇನು ಹೊಲ್ದಕ್ಕೆ ಹೋಗಲ್ಲ, ಅಲ್ಲಿಗೆ ಹೋಗ್ತೀನಿ ಅಂತ ನಾ ಚೀಲ ತಗೊಂಡು ಹೋದ. ಬರಲೇ ಇಲ್ವಲ್ಲ ಇನ್ನನ. ಏಟತ್ತಾತು ಹೋಗಿ ಆಲೆ 1 ಗಂಟೆ 2 ಗಂಟೆ ಆಯ್ತು, ಈಟತ್ತಾದರೂ ಬರಲಿಲ್ಲ. ನಾನು ಅವಾಗಿಂದ ಕಾಯ್ತಲೇ ಇದ್ದೀನಿ. ಎಲ್ಲಿಗೆ ಹೋದ ಇವನು? ಬರ್ಬೇಕಾಗಿತ್ತಲ್ಲ ಈಟತ್ತಿಗೆ. ಅಯ್ಯೋ ದೇವ್ರಿ, ಇವಳು ಯಾಕೆ ಈ ಕಡೆ ಬರ್ತಿದ್ದಾಳೆ ನಮ್ಮನೆ ಕಡೆಗೆ? ಈ ಶಾರದಿ ಆ ಶಂಕರಪ್ಪನ ಹೆಂಡ್ರು ಏನಾಯ್ತಪ್ಪ? ನಮ್ಮ ಪೆಂಗ ಏನಾದರೂ ಇವಳ ಕೈಲಿ ಸಿಗಾಕಬಿಟ್ನ? ಹಂಗೆಲ್ಲ ಏನೂ ಆಗಿರಕ್ಕಿಲ್ಲ, ಇವಳೆಲ್ಲ ಹೊಲ ಕಡೆಗೆ ಹೋಗಲ್ಲ. ಇವಳಿಗೇನು ಗೊತ್ತಾಗಿರುತ್ತೆ. ಓ ಶಾರದಮ್ಮ, ಏನೇ ಸಮಾಚಾರ? ನಿನ್ನ ಗಂಡ ನೋಡಕ್ಕೆ ಹೋಗಿದ್ದೆ, ಚೆನ್ನಾಗೈತೆ ಶಂಕರಣ್ಣಯ್ಯ? ಅಯ್ಯೋ ನನಗಂತೂ ತುಂಬ ಬೇಜಾರಾತಮ್ಮ. ಪಾಪ ಅವಣ್ಣಗೆ ಇಂಥ ಶಿಕ್ಷೆ ಕೊಡಬಾರ್ದಾಗಿತ್ತು ಬಿಡು. ನನಗಂತೂ ಪಂಚಾಯತಿಯವರು ಆ ಲಸ್ಮಕ್ಕ ಮಾಡಿರೋದು ಒಂದು ಈಟು ಇಷ್ಟ ಆಗಿಲ್ಲ ಪಾಪ. ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಹಿಂಗ ಮಾಡೋದವರು ಏನೋ ಮಾಡಬಾರ್ದು, ತಪ್ಪು ಮಾಡಿದ್ರೇನೋ ಅಮ್ಮಂಗೆ. ಏನೋ ಚಿಕ್ಕ ಪುಟ್ಟ ಒಂದು ವಾರನೋ 3 ದಿವಸನೋ ಊರಿಂದ ಆಚೆ ಇಕ್ತಾರೆ, ಅದು ಬಿಟ್ಬಿಟ್ಟು 1 ತಿಂಗಳು ಗಟ್ಟಲೆ ಇಕ್ಕವ್ರಲ್ಲೇ. ನನಗಂತೂ ಬೇಜಾರಾತಮ್ಮ. ನಿನಗೆಷ್ಟು ಬೇಜಾರಾಗಿರುತ್ತೋ ಏನೋ, ನನಗೆ ಅಷ್ಟು ಬೇಜಾರಾಗಿರ್ಬೇಕಾದ್ರೆ ಅಲ್ವೇ? ಪಾಪ ಅಯ್ಯೋ ಅನ್ಸುತ್ತೆ ನೀನು ನೋಡ್ತಿದ್ರೆ. ಚೆನ್ನಾಗಿ ಕಲ್ತಿದ್ದೀರಾ ನಾಟಕ ಮಾಡೋದ ನೀನು ನಿನ್ನ ಮಗನೂ. ಇಂಥ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಲ್ವೇನು ಕದ್ರಜ್ಜಿ? ಏನಂಗೆ ಭಾರಿ ಒಳ್ಳೆ ಹೇಳ್ತಾರನ ಹೇಳದ್ ನೋಡು. ಬೇಜಾರಾಯ್ತಂತೆ ನನ್ನ ಗಂಡಕ್ಕೆ ಶಿಕ್ಷೆ ಕೊಟ್ಟಿರೋದು. ನಿನಗೆ ಒಳ್ಳೇದಾಗೈತೆ ನನ್ನ ಗಂಡಕ್ಕೆ ಶಿಕ್ಷೆ ಕೊಟ್ಟಿರೋದು. ಯಾಕೆ ಹೇಳು? ನಮ್ಮ ಹೊಲ್ದಾಗ ಹೋಗಿ ತೆಂಗಿನಕಾಯಿ ಎಳ್ನೀರು ಎಲ್ಲ ಕಿತ್ಕೊಂಡ್ಬರ್ಬೋದಲ್ಲ, ಯಾರು ಹೋಗಲ್ವಲ್ಲ ಹೊಲ್ದಕ್ಕೆ, ಅದಕ್ಕೇನೆ ಇಂಥ ಕೆಲಸನೇ ಮಾಡೋದು ತಾಯಿ ಮಗನು. ಇದೇನಪ್ಪ ಇದು? ಇವಳು ಹಿಂಗಾಡ್ತಾ ಇದ್ದಾಳೆ ಅಂದರೆ ನನ್ನ ಮಗ ಸಿಕ್ಕಾಕೊಂಡ. ಈ ಅಮ್ಮ ಹೆಂಗೆ ಹೊಲ್ತಕ್ಕೆ ಹೋದ್ಲು? 1 ದಿವಸನೂ ಹೊಲ್ತಕ್ಕೆ ಹೋಗಿದ್ದು ನೋಡಿರಲಿಲ್ಲ, 1 ದಿವ್ಸಲೂ ಇಲ್ಲೆಲ್ಲೂ ಬಂದಿರೋದು ನೋಡಿರಲಿಲ್ಲ, ಮನೆ ಬಿಟ್ಟು ಎಲ್ಲೆಲ್ಲೂ ಹೋಗ್ತಿರ್ಲಿಲ್ಲ. ಇವತ್ತು ಹೆಂಗೆ ಹೋದ್ಲು ಹೊಲ್ತಕ್ಕೆ? ಅಯ್ಯೋ ಮಾತಾಡಮ್ಮ ಮಾತಾಡು, ನೀನೇನ ಹೇಳ್ ಕಳ್ಸಿರೋದು? ಹೋಗಿ ಕತ್ಕೊಂಬ ಶಂಕರಪ್ಪ ಹೆಂಗೂ ಊರಾಗಿಲ್ಲ, ಅವನು ಎಲ್ಲೋನೋ ಅಲ್ಲಿ ವನವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ನೀನೇ ಹೇಳ್ ಕಳ್ಸಿದ್ದು, ಚೀಲ ಕೊಟ್ಟು ಕಳ್ಸಿದ್ಯಾ ಮಗನಿಗೆ? ಶಾರದಮ್ಮ ಏನು ಹೇಳ್ತಾ ಇದ್ಯಾ? ನನ್ನ ಮಗ ನಿಮ್ಮ ಹೊಲ್ದಾಗೆ ತೆಂಗಿನಕಾಯಿ ಕದಿಯಕ್ಕೆ ಹೋಗಿದ್ದ? ಯಾವಾಗ? ಎಲ್ಲಿ? ಅಯ್ಯೋ ನನಗೆ ಏನು ಗೊತ್ತಿಲ್ಲ ಕಣೆ, ಎಲ್ಲಿ ನನ್ನ ಮಗ? ಎಂತ ನಾಟಕ ಮಾಡ್ತೀರಾ ಇಬ್ರು ತಾಯಿ ಮಗನು? ಸುಮ್ಮನೆ ಹೇಳು, ನಿನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ಯಾ? ಸಿಗಾಕೊಂಡಿದ್ದ, ನಾವು ಹಿಡ್ಕೋಬೇಕಾಯ್ತು. ಏನು ಮಾಡ್ತೀಯ? ನಾನು ಸಾಕಮ್ಮ ಇಬ್ರು ಹೆಂಗಸ್ರೇನು ಹೋಗಿದ್ದು. ಯಾರನ್ನು ಗಂಡಸ್ರಿದ್ದೆ ಹಿಡ್ದು ಅಲ್ಲಿ ಕಂಬಕ್ಕೆ ಕಟ್ಟಾಕ್ತಿದ್ವಿ ಮರಕ್ಕೆ, ಬಂದು ನೀನು ಬಿಡಿಸ್ಕೊಂಡು ಹೋಗ್ಬೇಕಾಗಿತ್ತು. ಏನು ಮಾಡ್ತೀಯ? ಓಡಾಗ್ಬಿಟ್ಟ, ಎಲ್ಲಿ ಹೋಗ್ತಾನೆ ಅಂತ ನಾವೇ ಬಂದಿದ್ದೀವಿ. ಎಲ್ಲೋದ್ರೂ ಬಿಡಲ್ಲ. ಅಲ್ಲ ಅವನು ಕದೀತಿದ್ದ ಅಲ್ಲ, ನೀನು ಎಂದು ಹೊಲ್ದಕ್ಕೆ ಹೋಗ್ತಾ ಇರಲಿಲ್ಲ, ನಿನಗೆ ಹೆಂಗೆ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು? ಯಾಕೆ ನಮ್ಮ ಹೊಲ್ದಕ್ಕೆ ನಾವು ಹೋಗಲ್ಲ ಅನ್ಕೊಂಡಿದ್ಯೇನು? ನನಗೆ ಗೊತ್ತಿದೆ, ನೀವು ನಿನ್ನ ಮಗನು ನೀನು ಎಂತ ಕಳ್ರು ಅಂತಾನ. ತೆಂಗಿನಕಾಯಿ ಎಲ್ಲ ಬರೀ ಹೊಲ್ದಾಗೆಲ್ಲನ ಕತ್ಕೊಂಬಂದು ಮಾರ್ಕೊಂಡು ದುಡ್ಡು ಮಾಡ್ಕೊಂಬದು, ಯಾರು ಇಲ್ಲದೆ ಇರೋ ಹೊಲ ನೋಡ್ಕೊಂಡು ಹೋಗಲ್ಲ ಅನ್ನೋದು ಗೊತ್ತಾಗಿ. ಅಯ್ಯೋ ಏನ್ ಕದ್ರಜ್ಜಿ ಹಿಂಗ ಮಾಡೋದು ನಿನ್ ಮಗ? ಇವ್ರು ಹೊಲ್ದಕ್ಕೆ ಹೋಗಿ ತೆಂಗಿನಕಾಯಿ ಕತ್ಕೊಂಬಂದೇವನಲ್ಲ, ಎಲ್ಗೋದ ಅವ್ನು ಪೆಂಗ? ನಾವು ಹೊಲ್ದಕ್ಕೆ ಹೋಗಿದ್ವಿ, ನಾನು ಈ ಶಾರದಮ್ಮನೂ ಏನೋ ಸುಬ್ಬೆ ಸೊಪ್ಪು ಕಿತ್ಕ ಬರಕಂತ ಹೋಗಿದ್ದೆ ಅಷ್ಟೇನೆ. ಆದ್ರೆ ಅಲ್ಲಿ ಪೆಂಗ ಮರ ಹತ್ತಿ ಕಾಯಿ ಕೀಳ್ತಿದ್ದ, ನನ್ನ ಮೇಕೆ ದಬ್ಬರಮ್ಮಂಗ್ ಬಿದ್ದ, ಹೆಂಗೆ ಒಂದಿಟ್ಟು ಕಾಲು ಹತ್ಲಾಗಿತ್ಲಾಗ ಹಾಕಿದ್ದ, ಮ್ಯಾಕ್ ಬಿದ್ದ. ಏನಾದ್ರೂ ಎದೆ ಮ್ಯಾಕ್ ಕಾಲಿಕ್ಕಿದ್ರೆ ಏನಿಲ್ಲ, ಮುಗ್ದೋಗಿತ್ತು, ಏನು ಅಷ್ಟು ಭಾರ ಬೀಳಲಿಲ್ಲ. ಹಂಗಾಗಿ ನಾನು ಬಚಾವಾದೆ, ಇಲ್ದಿದ್ರೆ ನನಗೆ ಉಸಿರು ಕಟ್ಕೊಂಡಂಗಾಗಿ ತಾಳೇನೆ. ಗೊತ್ತಾ? ಎಲ್ಲ ಸಾಕಿ ಇವಳೆ ಏನೋ ಕಿತಾಪತಿ ಮಾಡಿದಾಳೆ, ಇವಳೆ ಸಿಗಾಕ್ಸ್ಬೇಕು ಅಂತನ ಎಲ್ಲಿ ತಿಳ್ಕೊಂಡ್ಲು? ನನ್ನ ಮಗ ಹೆಂಗೋ ಕಾಯಿ ಕದ್ಕೊಂಬತ್ತ ಅಂತನ ಗೊತ್ತಾಗಿ ಎಲ್ಲ ಹೋಗೋದು ನೋಡವಳೆ ಚೀಲ ಹಿಡ್ಕೊಂಡು. ಇವನು ಅದಕ್ಕೆ ಹೋಗೋದು ಅಂತಾನ ಈ ಅಮ್ಮನ ಕರ್ಕೊಂಡೋಗಿ ಸಿಗಾಕ್ಸವಳೆ ಈ ಸಾಕಿ. ನೋಡ್ ಶಾರದಮ್ಮ, ಈ ಸಾಕಮ್ಮ ಏನೇನೋ ಹೇಳಿ ನೀನ್ ತಲೆ ಕೆಡಿಸಿ ಏನೇನೋ ಇಲ್ಲದ್ದು ಹೇಳ್ಕೊಟ್ಟವಳೆ ಅಲ್ವೇನೆ ಸಾಕಮ್ಮ? ಅಲ್ಲ ನಾನೇನೇ ಮಾಡಿದ್ದೆ ನಿನ್ಗೆ? ನನ್ನ ಮೇಲೇನೆ, ನನ್ನ ಮಗನ ಮೇಲೂ ನನ್ನ ಮೇಲೂ ಎತ್ ಕಟ್ಟಿದ್ಯ ಈ ಅಮ್ಮನ? ನಾವು ಕಾಯಿ ಕತ್ಕೊಂಬತ್ತೀವಿ ಅಂತಾನ ಹೇಳು. ನಾನೇ ಕೇಳೋಣ? ನಾನೇನು ಹೇಳಿಲ್ಲಮ್ಮ, ಸುಮ್ಮನೆ ಹೊಲ್ದಕ್ಕೆ ಹೋಗಿ ಬರೋಣ, ಬಾರಕ ಸೊಪ್ಪು ಕಿತ್ಕ ಬರೋಣ ಅಂತ ಕರ್ದೆ ಅಷ್ಟೇನೆ. ಹೋಗಿದ್ವಿ, ಅಲ್ಲಿ ನಿನ್ನ ಮಗ ಸಿಗಾಕೊಂಡ ಮರ ಹತ್ತಿ, ಅಷ್ಟೇನೆ. ಅದೂನು ಅರ್ಧ ಕಾಣ ಇಳಿದು ನನ್ನ ಮೇಕೆ ಬಿದ್ದ. ಸದ್ಯ ಏನೂ ಆಗ್ಲಿಲ್ವಲ್ಲ, ನಾನೆಲ್ಲಿ ಏನಾನ ಆಗುತ್ತೋ ಏನೋಪ್ಪ ಅಂತ ಭಯ ಎದರ್ಕೊಂಡ್ಬಿಟ್ಟಿದ್ದೆ. ಸದ್ಯ ಏನೋ ಅಷ್ಟೇನು ನೋವಾಗಲಿಲ್ಲ, ಒಂದೀಟು ಇಲ್ಲಿ ಎದೆತಾಗೆ ನೋಯ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ನೀರು ಕುಡಿದು ಸಮಾಧಾನ ಮಾಡ್ಕೊಂಡು ಬಂದ್ವಿ.
ಗೊತ್ತು ಕಣೆ ಸಾಕಮ್ಮ, ಗೊತ್ತು. ನಿಂದೆ ಇದೆಲ್ಲ ಕಿತಾಪತಿ. ಹಾ, ಎಂದೂ ಹೋಗದೆ ಇರೋ ಹೋಗದೆ ಇರೋ ಈ ಶಾರದಮ್ಮನ್ನ ಹೊಲ್ದಾಗ ಕರ್ಕೊಂಡೋಗಿ ನನ್ನ ಮಗನ್ನ ಸಿಗಾಕ್ಸಿರೋಳು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾ ಐತೆ ಅಲ್ಲ, ಜೊತೆಗೆ ಇದ್ದು ನಮಗೆ ಇಟ್ಬಿಟ್ಟಲ್ಲ ಬೆಂಕಿನ. ಹಾ ಏ ಕದ್ರಜ್ಜಿ, ಹಂಗಾದ್ರೆ ನೀನೇ ಒಪ್ಕೊಂಡಂಗಾಯ್ತು, ನಿನ್ ಮಗನ್ ನೀನೇ ಕಳ್ತನ ಮಾಡಕ್ ಕಳ್ಸಿದ್ಯಾ ಅಂತಾನ. ಹಿಂಗ್ ಮಾಡಕ್ಕೆ ನಾಚೆ ಆಗಲ್ವಾ ನಿಂಗೆ? ಅಮ್ಮ, ಈ ಸಾಕಮ್ಮ ಹೇಳ್ತಾಳೆ ಅಂತಾನ ಅವಳ ಮಾತು ನಂಬಕ್ ಹೋಗ್ಬೇಡ. ಇವಳು ಹೇಳೋದೆಲ್ಲನ ಸುಳ್ಳು, ನಾನೇ ಕೇಳ್ಕೊಡೋಣ. ನನ್ನ ಮಗ ಹೋಗಿರೋದು ನನಗೆ ಗೊತ್ತೇ ಇಲ್ಲ, ಅವ್ನು ಎಲ್ಗೆ ಹೋಗ್ಯವನೋ ಏನು ಸುಡ್ಗಾಡು. ಕಾಯಿ ಕಿತ್ಕೊಂಬ ಬರಕ್ಕೆ ನಾನೇ ಹೇಳ್ ಕಳ್ಸೋಣ, ನಾನು ಕೂಲಿ ಹೋಗು ಅಂತ ಹೇಳ್ ಕಳ್ಸೋದ ಅವನ್ನ. ಆದ್ರೆ ಏನೋ ಬಾಯಾರಿಕೆ ಆಗಿತ್ತಾ ಅಥವಾ ಏನಾದ್ರು ನಾನು ಒಂದೆರಡು ಮನೆ ಕಾಯಿ ಇಲ್ಲ ಸಾರು ಪಾರು ಮಾಡಕ್ಕೆ ದೇವ್ರ ಪರಿ ಹೊಡ್ಸ್ಕೊ ಬರಕ್ಕೆ ಯಾತನ ಒಂದೆರಡು ಇಸ್ಕೊಂಬಾರಪ್ಪ ಅಂತಾನ ಹೇಳಿದ್ದೆ. ಎಲ್ಲೋ ಅದಕ್ಕೆ ಒಂದೆರಡು ಕಾಯಿ ಕೀಳೋಣ ಅಂತಾನ ಹತ್ತೇವನೋ ಏನೋ ಹತ್ತಿ ಅವಾಗ್ಲೇ ನೀವು ಹೋಗಿ ಈ ಸಾಕಮ್ಮ ಇಲ್ಲದ ಹೇಳ್ತಾಳೆ ಕದಿಯಕ್ ಹೋಗ್ಯಾವಣೆ ಹಂಗೆ ಹಿಂಗೆ ಅಂತಾನ. ನೀನು ಇವಳು ಮಾತು ನಂಬಕ್ ಹೋಗ್ಬೇಡ. ಏ ಸಾಕಿ, ಯಾಕೆ ಇಂಥವೆಲ್ಲ ಜಗಳ ತಂದಿಕ್ತೀಯ? ನಾನೇ ಜಗಳ ತಂದಿಕಾನ? ನಾನೇನು ಹೇಳ್ಕೊಟ್ಟಿಲ್ಲಪ್ಪ. ನೀನು ನನ್ನ ಮೇಲೆ ಬರ್ಬೇಡ ಕದ್ರಜ್ಜಿ. ಶಾರದಕ್ಕಯ್ಯ, ನಾನೇನಾದ್ರು ಹೇಳಿದ್ನಾ? ಈ ಅಜ್ಜಿ ಹೇಳ್ಕೊಡ್ತಾಳೆ, ಕತ್ಕೊಂಬರಗ್ ಹೋಗ್ತಾನೆ, ಕಳಿಸ್ತಾಳೆ, ಅವ್ನು ಕತ್ಕೊಂಬರ್ತಾನೆ, ಬಾ ತೋರಿಸ್ತಿ ಅಂತ ನಾನೇನು ಕರ್ಕೊಂಡೋದ್ನ? ಏನೋ ಸುಮ್ಮನೆ ಹೊಲ್ದಕ್ಕೆ ಹೋಗೋಣ ಬಾ ಅಂತ ಕರ್ಕೊಂಡೋದೆ. ಇವ್ರ ಮಗ ಅವಾಗ ಅಮ್ಮರ ಹತ್ತಿ ಸಿಗಾಕೊಂಡ ಅಷ್ಟೇನೆ. ಅದಕ್ಕೆ ನನ್ನ ಮೇಲೆ ರೇಗಾಡ್ತಾಳ ಈ ಅಜ್ಜಿ. ನೀನ್ ಒಳಗೆ ಸರಿ ಆಯ್ತು, ನಿನ್ ಮಗ ಮಾಡಿರೋ ತಪ್ಪಿಗೆ ನನ್ನ ಮೇಲೆ ರೇಗಾಡ್ತಾ ಇದ್ಯಾ? ಮೊದ್ಲು ನಿನ್ ಮಗುಗೆ ಬೈದು ಬುದ್ಧಿ ಹೇಳೋದ್ ಕಲ್ತ್ಕ. ಕಾಯಿ ಕಿತ್ತಿದ್ದಾನೆ, ಈಗ ಅವನಿಗೆ ಏನ್ ಶಿಕ್ಷೆ ಕೊಡ್ಬೇಕು ಹೇಳ್ಕದ್ರಜ್ಜಿ? ಎಲ್ಲಿ ನಿನ್ ಮಗ? ಎಲ್ಲಿದ್ರು ಬಿಡಲ್ಲ, ಅವನ್ನ ಎಳ್ಕೊಂಬತ್ತೀನಿ. ಎಳ್ಕೊಂಬಂದು ಸರಿಯಾಗಿ ಮನೆ ಕೆಲಸ ಮಾಡಕ್ ಇಕ್ಕಂತೀನಿ. ನಮ್ಮ ಮನೆಗೆ ಎಮ್ಮೆಗಳು ಇದಾವಲ್ಲ, ಎಮ್ಮೆಗಳನ್ನ ಸಗಣಿ ಅಂತ ಕಿಕ್ತೀನಿ. ನಮ್ಮ ಹೊಲ್ದಾಗೆ ಕಾಯಿ ಕಿತ್ತು ಸಿಗಾಕೊಂಡಿರೋ ತಪ್ಪಿಗೆ ಬರ್ಲಿ ಅವನು, ಎಲ್ಗೋದ್ರು ಬಿಡಲ್ಲ, ಬಂದೇ ಬರ್ತಾನೆ. ಇಲ್ಲಿಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ತಾನ ಅವ್ನು ನಿನ್ನ ಮಗ? ಅಯ್ಯೋ ಶಾರದಮ್ಮ, ಏನೋ ತಿಳಿದೆ ಅವನಿಗೊಂದಿಟ್ಟು ಬುದ್ಧಿ ಕಮ್ಮಿ, ಹಂಗಾಗಿ ಅವನ ಪೆಂಗ ಅಂಬೋದು ಬುದ್ಧಿ ಕಮ್ಮಿ ಅಲ್ವಾ? ಅದಕ್ಕೆ ಎಲ್ಲೋ ಹಿಂಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಟ್ಟವನೇ, ಕ್ಷಮಿಸ್ಬಿಡು. ನೀನು ನನ್ನ ಮಗನ ಸಗಣಿ ಬಾಚಕ್ಕೆ ಇಟ್ಕೊಂಡ್ರೆ ನನಗಿಲ್ಲಿ ಯಾರೋ ಇದ್ದಾರೆ ದಿಕ್ಕು? ನನಗೆ ಮೊದಲೇ ವಯಸ್ಸಾಗೈತೆ, ನನಗೆ ತಂದಾಕರೆ ಯಾರು? ನನ್ನ ಮಗನೇ ಇಲ್ಲ ಅಂದರೆ ಹೇಳು. ನೀನು ಹಂಗೆಲ್ಲ ಮಾಡಬೇಡ. ಏನೋ ಇದೊಂದ್ಸಲ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟವನೇ, ಕ್ಷಮಿಸ್ಬಿಡು, ಹೋದ್ರೆ ಹೋಗ್ಲಿ. ಈ ಬಡವ್ರ ಮೇಲೆ ಯಾಕೆ ನೀನು ಇಷ್ಟೊಂದು ಕೆಂಡ ಕಾರ್ತೀಯ? ಕಂಡರ್ ಮಾತು ಕೇಳ್ಕೊಂಡು ಯಾರೋ ಹೇಳ್ತಾರೆ ಅಂತ ನೀನು ಹಂಗೆಲ್ಲ ಮಾಡಕ್ ಹೋಗ್ಬೇಡ. ನಿನ್ಗೆ ದೇವ್ರು ಒಳ್ಳೇದ್ ಮಾಡಲ್ಲ ಕಣೆ ಶಾರದಮ್ಮ. ಹೇಳ್ಕೊಡಾರೇನು ಹೇಳ್ಕೊಡ್ತಾರೆ? ನನಗೆ ಯಾರು ಹೇಳ್ಕೊಟ್ಟಿಲ್ಲ ಕಣ್ಕದ್ರಜ್ಜಿ. ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಬೇಕು. ನೀನೇ ತಾನೇ ಅವನಿಗೆ ಹೇಳ್ ಕಳ್ಸಿರೋದು ಕತ್ಕೊಂಬರಗು ಅಂತಾನ. ಕಂಡರ್ ಹೊಲ್ದಕ್ಕೆ ಏನಾನ ಕೆಲ್ಸಕ್ಕೆ ಕರೆದ್ರೆ ಬರಲ್ಲ ಅಂತೀಯ, ತಾಯಿ ಮಗನು ಬರಲ್ಲ ಅಂತೀರ. ನಮ್ಗೆ ಕೆಲಸ ಐತೆ ಅಲ್ಗೋಬೇಕು ಇಲ್ಗೋಬೇಕು ಅಂತಾನೆ. ಇಂಥ ಕೆಲಸ ಮಾತ್ರ ಕದಿಯ ಕೆಲಸ ಮಾತ್ರ ಮಾಡ್ತೀರಾ ಅಲ್ವೇ? ನಿಮ್ಗೆ ದುಡ್ಕೊಂಡು ತಿಂಬಕ್ ಬಾರ, ಕತ್ಕೊಂಡು ತಿಂಬೋದಾದ್ರೆ ಸುಲಭ ಅಲ್ವೇ? ನಾವೆಷ್ಟು ಕಷ್ಟಪಟ್ಟು ಗಿಡಗಳನ್ನ ಬೆಳೆಸಿರ್ತೀವಿ, ನಿಮ್ಗೇನು ಗೊತ್ತಾಗ್ಬೇಕು? ಯಾರು ಇಲ್ಲ ಅಂತ ಹೇಳಿ ಹೋಗಿ ಕಿತ್ಕೊಂಬಂದು ಮಾರ್ಕೊಂಡು ತಿಂತೀರ. ಅಯ್ಯೋ ಮೆತ್ತು ಮಾತಾಡೆ ತಾಯಿ, ಯಾಕೆ ಹೆಂಗಾಡ್ತಾ ಇದೆಯಾ ಶಾರದಮ್ಮ? ಏನೋ ನನ್ನ ಮಗ ಮಾಡಿರೋ ತಪ್ಪು, ಕ್ಷಮಿಸ್ಬಿಡು. ಎಲ್ಲೋಗವನೋ ಏನೋ, ನಾನು ಅವನ್ನೇ ನೋಡ್ತಾ ಇದ್ದೀನಿ. ಎಲ್ಗೋದ? ಬೆಳಗ್ಗೆಯಿಂದ ಬಂದಿಲ್ವಲ್ಲ ಮಂತಕ್ಕೆ ಅಂತಾನ. ಅಯ್ಯೋ ನೀನು ಹಿಂಗೆ ಎದ್ರಿಸಿರಿ, ಅವ್ನು ಎಲ್ಗನ ಹೋಗಿ ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡೋದು ನಾನು? ಯಾರು ದಿಕ್ಕು? ನೀನು ಹಿಂಗೆಲ್ಲ ರೇಗಾಡ್ಬೇಡ, ಸುಮ್ಮನಿರ್ತಾಯಿ. ಅವ್ನು ಮೊದಲೇ ಪಾಪ ಅವನಿಗೆ ಬುದ್ಧಿ ಇಲ್ಲ ಅಂತ ಅವನ್ನ ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲೇ. ಈ ಸಾಕಿ ಮಾತು ಕೇಳ್ಕೊಂಡು. ಏ ಸಾಕಮ್ಮ, ನೀನಂತೂ ಉದ್ಧಾರ ಆಗಲ್ಲ. ಅಲ್ಲ ನನ್ನ ಜೊತೆಗೆ ಇಟ್ಕೊಂಡು ಇಂಥ ಕೆಲಸ ಮಾಡ್ಬೋದ ನೀನು? ಹೇಳು. ಆಯ್ತು ಬಿಡು, ನನಗೂ ಗೊತ್ತೈತೆ ಏನು ಮಾಡಬೇಕು ಅಂತಾನ. ನೀನು ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಗೊತ್ತು ಕಣೆ ಸಾಕಮ್ಮ. ಗೊತ್ತು ಬಿಡು. ಏನು ಗೊತ್ತು? ಅಯ್ಯೋ ನಾನು ಯಾಕೆ ಮಾಡೋಣ? ನಾನು ಮಾಡಿಲ್ಲ ಅನ್ನಂಗೆಲ್ಲ ನೀನೇ ಮಾಡೋದು ಅಂತ ಹೇಳ್ತೀಯಲ್ಲ ಕದ್ರಜ್ಜಿ. ಅಲ್ಲ, ನಾನು ನಿನ್ನ ಜೊತೆಗೆ ಇರ್ತೀನಮ್ಮ, ನನಗೇನು ಗೊತ್ತಾಗುತ್ತೆ? ನಿನ್ನ ಮಗ ಎಲ್ಲಿಗೆ ಹೋಗ್ತಾನೆ, ಯಾರು ಹೊಲ್ದಕ್ಕೆ ಹೋಗ್ತಾನೆ, ಯಾವ ಮರ ಹತ್ತಾನೆ, ಎಳ್ನೀರು ಕೀಳಕ್ಕೆ ಹೋಗ್ತಾನೆ, ಕಾಯಿ ಕೀಳಕ್ಕೆ ಹೋಗ್ತಾನೆ ಅಂತ ನನಗೇನು ಗೊತ್ತಿರುತ್ತೆ? ನಾನೇನು ಅವನಿಂದ ಓಡಾಡ್ತೀನಿ? ನೀನು ನನ್ನ ಮೇಲೆ ಅನುಮಾನ ಪಡಬೇಡಮ್ಮ, ನಾನೇನು ಹೇಳ್ಕೊಟ್ಟಿಲ್ಲ. ಹೋಗ್ಲಿ ಬಿಡೇ ಸಾಕಮ್ಮ, ಏನು ಐತೆ ಅವನು ಬರಲಿ, ಅವನಿಗೆ ಐತೆ ಮಾಡ್ತೀನಿ ಸರಿಯಾಗಿ. ಬಾ, ಕಾಯ್ಬೇಕು ಅಂತಿದ್ದಲ್ಲ ಮತ್ತಕ್ಕೆ ಹೋಗೋಣ ಬಾ. ಒಂದು 2-3 5 ಕಾಯಿ ಅದ್ರಾಗೇನೆ ಈಗ ಒತ್ಕೊಂಬಂದ್ವಲ್ಲ, ತಗೊಂಡು ಹೋಗುವಂತೆ ಮನೆಗೆ ಬಾ. 1-3 ಕಾಯಿ ಕೊಡ್ತೀನಿ. ಸರಿ ನಡಿಯ ಶಾರದಮ್ಮ, ಬರ್ತೀನಿ ನಡಿ. 2 ಕಾಯಿ ಕೇಳಿದ್ರೆ ಕೊಡ್ಲಿಲ್ಲ ಈ ಕದ್ದಿರವ ಅದನು. ಏ ಸಾಕಿ, ಮನೆಯಾಳ ಸಾಕಿ ಐತೆ ನಿನಗೆ. ಓ ಇದಕ್ಕ ಇವಳು ಸಾಕಿ ಹಿಂಗೆ ಹಿಡ್ಕೊಟ್ಟಿರೋದು. ಅವತ್ತು ಕಾಯಿ ಕೇಳಿದ್ನು 1-2 ಕೊಡು ಅಂತಾನ. ನಾನು ಒಂದು ಕೊಟ್ಟಿದ್ರು ಕೊಡ್ಬೋದಾಗಿತ್ತು.
ನಾವು ಕಷ್ಟಪಟ್ಟು ತಗೊಂಬಂದಿರೋದು ಇವಳಿಗೆ ಹೆಂಗೆ ಕೊಡೋಣ ಅಂತ ಅನ್ಕೊಂಡು ನಾನು ಇಲ್ಲ ಅಂದೆ. ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಇವತ್ತು 2 ಕಾಯಿಗೋಸ್ಕರನ ನನ್ನ ಮಗನೇ ಸಿಗಾಕ್ಸವಳೆ ಈ ಸಾಕಿ ಅಂಬಳು. ಜೊತೆಗೆ ಇದ್ದು ನೋಡ್ದ ಕುತ್ತಿಗೆ ಕೊಯ್ದಿದ್ದ ಈ ಸಾಕಿ. ಅಯ್ಯೋ ಈ ಪೆಂಗ ಎಲ್ಗೋದ್ನೋ ಏನೋ. ಥು, ಎಂಥ ಕೆಲಸ ಆಗೋಯ್ತು ಈ ಸಾಕಮ್ಮನಿಂದ. ಇರು ಮಾಡ್ತೀನಿ ಇವಳಿಗೆ. ಈ ನನ್ನ ಮಗ ಎಲ್ಗೋದ್ನೋ ಏನೋ ಪೆಂಗ್ ನನ್ನ ಮಗ. ಥು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.